ಏನು ಕಳೆದ ತಿಂಗಳಲ್ಲಿ ಮಾನ್ಯ ಶ್ರೀ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದಂಥ ಗೋಪಾಲ್ ಗೌಡ್ರವರು ಏನೊಂದು ಪಬ್ಲಿಕ್ ಹಿಯರಿಂಗ್ ಮಾಡಿದರು. ಆ ಒಂದು ವರದಿನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಅದನ್ನು ನಾವು ಸಹ ನಮ್ಮ ಸಂಘಟನೆಯಿಂದ ನಮ್ಮ ಜಿಲ್ಲೆಯಲ್ಲಿ ಇದನ್ನ ಒಂದು ಪಬ್ಲಿಕ್ ಹಿಯರಿಂಗ್ ಒಂದು ವರದಿನ ನಿಮ್ಮ ಮಾಧ್ಯಮ ಮುಖಾಂತರ ರಾಜ್ಯದ ಜನತೆಗೆ ಬಿಡುಗಡೆ ಮಾಡಬೇಕು ಅಂತ ಇಚ್ಛಿಸಿ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಮೊದಲನೇ ಕಾರ್ಯಕ್ರಮ ಅದು ಬಿಡುಗಡೆ ಕಾರ್ಯಕ್ರಮ. ಇದು ನಿವೃತ್ತ ಮುಖ್ಯ ನ್ಯಾಯಾಧೀಶರು ಗೋಪಾಲ್ ಗೌಡ್ರು ಕೊಟ್ಟಿರುವಂಥದ್ದು. ಇನ್ನು ಎರಡನೇ ವಿಚಾರ ಏನಂತಂದರೆ, ಕಳೆದ 18 ತಿಂಗಳಿಂದ ನಾವು ಏನು ಅಹೋರಾತ್ರಿ ಧರಣಿ ಬೈರಮಂಗಲ ಸರ್ಕಲ್ ಆಗ್ಬೋದು, ರಾಮನಗರ ಕಚೇರಿ, ಜಿಲ್ಲಾಧಿಕಾರಿ ಕಚೇರಿ ಆಗ್ಬೋದು, ಅಥವಾ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು ಇರ್ಬೋದು, ಮತ್ತು ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ, ಶಾಸಕರಿಗೆ, ಉಪಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಜಿಬಿಡಿಗಳಿಗೆ ಎಲ್ಲ ರೀತಿ ಮನವಿ ಕೊಟ್ಟರೂ ಸಹ ನಮ್ಮ ಯಾವೊಂದು ಮನವಿಯನ್ನವರು ಪರಿಗಣಿಸದೆ ನಾವು ಪ್ರತಿಭಟನೆಗೂ ಸಹ ಯಾವುದೇ ಒಂದು ಗೌರವ ಕೊಡದೆ ರೈತರುಗಳಿಗೆ ಒಂದು ಅಗೌರವ ನಡ್ಕೊಂಡು ಸರ್ಕಾರ 18 ತಿಂಗಳಿಂದ ನಾವೇನು ಪ್ರತಿಭಟನೆ ಮಾಡೋದು ನಮಗೆ ಬೆಲೆ ಕೊಡೋದ್ರಿಂದ ಇದೇ ತಿಂಗಳು 25ನೇ ತಾರೀಕು ಫ್ರೀಡಮ್ ಪಾರ್ಕ್ನಿಂದ ವಿಧಾನಸೌಧ ಚಲೋ ಕಾರ್ಯಕ್ರಮ ನಾವು ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳಾಗ್ಬೋದು, ದಲಿತ ಪರ ಸಂಘಟನೆಗಳು, ಮಹಿಳೆಗಳ ಸಂಘಟನೆಗಳು, ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಆಗ್ಬೋದು, ಸಂಯುಕ್ತ ಹೋರಾಟ ಸಂಘ ಇರ್ಬೋದು, ಹೀಗೆ ಕರ್ನಾಟಕದ ಎಷ್ಟು ರೈತ ಸಂಘಟನೆಗಳು ಎಲ್ಲ ಸಂಘಟನೆಗಳಿಂದ ಒಗ್ಗಟ್ಟಾಗಿ ನಾವು ಇದೇ 25ನೇ ತಾರೀಕು ಮಂಗಳವಾರ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ವಿಧಾನಸೌಧ ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದು ಕೇವಲ ಒಂದಿನದ ಕಾರ್ಯಕ್ರಮ ಆಗಲ್ಲ. ನಾವು ಇದನ್ನೊಂದು ಸರ್ಕಾರ ಅಂತ್ಯ ಮಾಡ್ಕೊಂಡ್ಬರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಈ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಮಾಧ್ಯಮ ಮುಖಾಂತರ ರಾಜ್ಯ ಜನತೆಗೆ ನಾವು ಮನವಿ ಮಾಡ್ಕೊಳ್ಳೋದು ಅಂತಂದರೆ, ದಯವಿಟ್ಟು ಎಲ್ಲರೂ ಬಂದು ರೈತರಿಗೆ ಬೆಂಬಲ ಕೊಡಿ. ಜೊತೆಗಿದು ಹೋರಾಟ ಕೇವಲ 2 ಪಂಚಾಯತಿಗೆ ಸೀಮಿತ ಆಗಿರೋ ವಿಚಾರ ಅಲ್ಲ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾದ ವಿಚಾರ ಅಂತಂದರೆ, ಬೆಂಗಳೂರಿನ ಜನ ಹೆಚ್ಚು ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ, ಯುವಶಕ್ತಿ ಅರ್ಥ ಮಾಡ್ಕೋಬೇಕಾಗಿದೆ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕದ ಭಾಗದ ಜನರು ಸಹ ಈ ವಿಚಾರನ ಅರ್ಥ ಮಾಡ್ಕೋಬೇಕಾಗುತ್ತೆ. ಏನು ಈ ಹೋರಾಟದ ಕೇವಲ 2 ಪಂಚಾಯತಿ, ಕೇವಲ ಒಂದು 5,000 ಕುಟುಂಬಗಳ ಜೀವನ ಪ್ರಶ್ನೆ ಅಲ್ಲ. ಹೇಗೆ ಹೇಳ್ತೀನಿ ಅಂತಂದರೆ, ಈ ಏನು AICT ಮಾಡ್ತೀವಿ ಅಂತ ಇದ್ದಾರೆ, ಇದರಲ್ಲಿ ಕೇವಲ 15% ಮಾತ್ರ ರೆಸಿಡೆನ್ಸಲ್ಲಿ ಮೀಸಲಿಟ್ಟು ಉಳಿಕೆ ಜಾಗವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಸಿಟಿಗೆ ಖಾಸಗಿ ಕಂಪ್ನಿಯವರಿಗೆ ಇದನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ. ಒಂದು ವೇಳೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಸಿಟಿ ಬತ್ತು ಅಂದರೆ, ರೊಬ್ಯಾಟ್ ಬತ್ತು ಅಂತ ಅಂದರೆ, ಮುಖಾಂತರ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಮುಂದಿನ ಯುವ ಶಕ್ತಿಗೆ ನಿರುದ್ಯೋಗ ಸೃಷ್ಟಿಯಾಗುತ್ತೆ. ಯಾಕೆಂದರೆ 100 ಜನ ಯುವಕರು ಮಾಡೋಂಥ ಕೆಲಸನ ಒಂದು ರೊಬ್ಯಾಟ್ ಮಾಡೋದ್ರಿಂದ ಮುಂದಿನ ಇವತ್ತು 140 ಕೋಟಿ ಇರುವಂಥ ದೇಶದಲ್ಲಿ ಈ ರೊಬ್ಯಾಟ್ ಸಿಸ್ಟಮ್ ಮುಖಾಂತರ ನೀವು ಉದ್ಯೋಗ ಸೃಷ್ಟಿಯಾದರೆ ನಾಳೆ ನಮ್ಮ ಭಾರತೀಯ ಜನತೆಗೆ ಯುವ ಶಕ್ತಿಗೆ ನಿರುದ್ಯೋಗ ಸೃಷ್ಟಿಯಾಗುತ್ತೆ. ಹಾಗಾಗಿ ಯುವ ಶಕ್ತಿಗಳು ಎಚ್ಚೆತ್ಕೋಬೇಕು. ಮುಂದಿನ ದಿನದಲ್ಲಿ ನಿರುದ್ಯೋಗ, ಹೀಗೆ ಯಾವುದೇ ಸರ್ಕಾರ ನೇಮಕಾತಿಗಳು ಮಾಡ್ಕೊತಲ್ಲ, ಖಾಸಗಿ ಕಂಪ್ನಿಗಳು ಕೆಲಸ ತೆಗೆದಾಕ್ತಾ ಇದ್ದಾರೆ. ಇಂಥ ಸಮಯದಲ್ಲಿ AICT ದೇಶಕ್ಕೆ ಬೇಕಾ? ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ ಅಂತ ಯುವಕರು ಅರ್ಥ ಮಾಡಿಕೊಂಡು ಇವತ್ತು ಇಂಜಿನಿಯರಿಂಗು, ಡಿಪ್ಲೊಮೊ, ಡಿಗ್ರಿ ಹೋಲ್ಡರ್ಸ್ಗೂ ಸಹ ಯಾವುದೇ ಉದ್ಯೋಗ ಇಲ್ಲ, ನಿರುದ್ಯೋಗ ತಾಂಡವಾಡ್ತಾರೆ. ಇಂಥ ಸಮಯದಲ್ಲಿ ಈ AICTನ ಓಡಿಸ್ಬೇಕು ಈ ದೇಶದಿಂದ. ಹಾಗಾಗಿ ದಯವಿಟ್ಟು ಯುವ ಶಕ್ತಿಗಳು ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಬೆಂಗಳೂರು ಜನತೆಗೆ ಏನು ಮನವಿ ಮಾಡ್ಕೊಳ್ತೀವಿ ಅಂತಂದರೆ, ಏನು ಬೆಂಗಳೂರು ಸುತ್ತಮುತ್ತ ರಾಮನಗರ ಆಗ್ಬೋದು, ಚನ್ನಪಟ್ಟಣ ಆಗ್ಬೋದು, ಮಾಗಡಿ ಆಗ್ಬೋದು, ಕನಕಪುರ ಆಗ್ಬೋದು, ಅಥವಾ ಹಳೆ ಏನು ಬೆಂಗಳೂರು ಗ್ರಾಮಾಂತರ ಅಂತ ಹೇಳ್ತೀವಿ, ನೆಲಮಂಗಲ ಆಗ್ಬೋದು, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಆನೇಕಲ್ಲು, ಚಿಕ್ಕಬಳ್ಳಾಪುರ, ಕೋಲಾರ, ಇಷ್ಟು ಭಾಗದಲ್ಲಿ ಮಾತ್ರ ಬೆಂಗಳೂರು ಜನತೆಗೆ ತರಕಾರಿ ಆಗ್ಬೋದು, ಹೂವು ಆಗ್ಬೋದು, ಹಣ್ಣಾಗ್ಬೋದು, ಹಾಲಾಗ್ಬೋದು ಮೊಸರಾಗಿ ಫ್ರೆಶ್ ಆಗಿ ಬರ್ತಾ ಇದೆ. ಇನ್ನು ಒಂದು ವೇಳೆ ಇದು ಬಿಟ್ಟು ನೀವು ಕರಾವಳಿ ಭಾಗದಾಗ್ಬೋದು ಅಥವಾ ಮಲೆನಾಡು ಭಾಗ ಆಗ್ಬೋದು, ಚಿತ್ರದುರ್ಗ ದಾಟಿದ್ರೆ ನಾವು ಯಾವುದೇ ಥರ ತರಕಾರಿ ಬೆಳೆಯೋಕ್ಕಾಗಲ್ಲ, ಸೊಪ್ಪುಗಳು ಬೆಳೆಯೋಕ್ಕಾಗಲ್ಲ, ಹಾಲು ಉತ್ಪಾದನೆ ಆಗಲ್ಲ, ಅಥವಾ ತರಕಾರಿ, ಹೂವು, ಹಣ್ಣುಗಳು ಬೆಳಗಲ್ಲ. ಆ ವಾತಾವರಣದಲ್ಲಿ ಇದೇ ಜಾಗದಲ್ಲಿ ನೀವು ಅತಿ ಹೆಚ್ಚು ಭೂಸ್ವಾಧೀನಗಳು ಮಾಡ್ಕೊಂಡ ಹೋಗ್ತಾವ್ರೆ. ನೆಕ್ಸ್ಟ್ ಬೆಂಗಳೂರು ಜನತೆಗೆ ನಿಮ್ಗೆ ಸೂಕ್ತವಾದ ಒಂದು ಒಳ್ಳೆಯ ಫ್ರೆಶ್ ಆದಂಥ ತರಕಾರಿ, ಹೂವು, ಹಣ್ಣು, ಹಾಲು ಸಿಗುತ್ತಾ? ಒಂದು. ಎರಡನೇದು, ಇದನ್ನೇನೋ ಅಪ್ಪಿತಪ್ಪಿ ಇವಾಗೆಲ್ಲ ಅಕ್ವೇಷಣೆ ಆಗೋದ್ರೆ ಹೊರಗಡೆ ನೀವೇನು ತರಿಸ್ಕೊಡ್ತೀವಿ ಅಂದರೆ ಈ ಫ್ರೆಶ್ ಹೂವು, ಹಣ್ಣು, ತರಕಾರಿ ಫ್ರೆಶ್ಶು ಸಿಕ್ಕಲ್ಲ, ಮತ್ತು ರೇಟು ಸಹ ಡಬಲ್ ಆಗ್ಬೋದು, ಟ್ರಿಬಲ್ ಆಗ್ಬೋದು, ದುಬಾರಿ ಆಗ್ಬೋದು. ಹಾಗಾಗಿ ಬೆಂಗಳೂರು ಜನತೆಗೆ ಏನು ಹೇಳ್ತಿದ್ದೀವಿ ಅಂದರೆ, ಈ ಬೆಂಗಳೂರು ಸುತ್ತಮುತ್ತ ಆಗಲೇ 10 ಇಂಡಸ್ಟ್ರಿಯಲ್ ಟೌನ್ಗಳಾಗಿವೆ. ನೆಲಮಂಗಲ ಇಂಡಸ್ಟ್ರಿಯಲ್ ಆಗಿದೆ, ದೊಡ್ಡಬಳ್ಳಾಪುರ ಆಗಿದೆ, ದೇವನಹಳ್ಳಿ ಆಗಿದೆ, ದಾಬಾಸ್ಪೇಟೆ ಆಗಿದೆ, ನರಸಾಪುರ ಆಗಿದೆ, ಹಾರೋಹಳ್ಳಿ ಆಗಿದೆ, ಜಿಗಣಿ ಆಗಿದೆ, ಬಿಡದಿ ಆಗಿದೆ, ಕುಂಬ್ಳಗೂಡು ಆಗಿದೆ, ಹಾರೋಹಳ್ಳಿ ಆಗಿದೆ. 10 ಇಂಡಸ್ಟ್ರಿಯಲ್ ಟೌನ್ ಆಗವೆ, 10 ಬಿಡಿ ಲೇಔಟ್ಗಳಾಗವೆ. ಹೀಗೆ ಬೆಂಗಳೂರು ಸುತ್ತಮುತ್ತನೇ ಈ ಥರ ಫೋಕಸ್ ಮಾಡ್ಕೊಂಡು ಅವೆಲ್ಲನೂ ಅಕ್ವೇಷನ್ ಮಾಡ್ಕೊಂಡು ಹೊರಟವ್ರೆ. ನಾಳೆ ಬೆಂಗಳೂರಿಗೆ ಅಥವಾ ಬೆಂಗಳೂರು ಸುತ್ತಮುತ್ತ ಜನಕ್ಕೆ, ಕರ್ನಾಟಕ ಜನತೆಗೆ ಹೂವು, ಹಣ್ಣು, ತರಕಾರಿ, ಹಾಲು, ಮೊಸರು, ಸೊಪ್ಪು ಎಲ್ಲಿಂದ ಬರುತ್ತೆ? ನೀವು ಕರಾವಳಿ ಭಾಗದ ಸೊಪ್ಪು ಬೆಳೆಯೋಕ್ಕಾಗತ್ತಾ? ಅಥವಾ ಬಳ್ಳಾರಲ್ಲಿ ಹೋಗ್ಬಿಟ್ಟು ತರಕಾರಿ ಬೆಳೆಯೋಕ್ಕಾಗತ್ತಾ? ಹಾಗಾಗಿ ಬೆಂಗಳೂರು ಜನತೆಗೂ ಮನವಿ ಮಾಡ್ಕೋತೀವಿ, ಕೇವಲ ಇದು ಒಂದು ಪಂಚಾಯತಿ ಹೋರಾಟ ಅಲ್ಲ, ನಿಮ್ಮ ಬದುಕಿನ ಪ್ರಶ್ನೆ. ನಿಮ್ಗೆ ಬೇಕಾದಂಥ ಹೂವು, ಹಣ್ಣು, ಹಾಲು, ಫ್ರೆಶ್ ಬೇಕಾದಂಥ ಹಣ್ಣುಗಳು ಬೇಕಾಗುತ್ತೆ. ಮತ್ತು ಈ ಒಂದು ವೇಳೆ ಹೊರಗಡೆ ನೀವು ಆಮದು ಮಾಡಿಕೊಂಡ್ರೆ, ಇಂಪೋರ್ಟ್ ಮಾಡಿಕೊಂಡ್ರೆ ಇಲ್ಲೆಲ್ಲ ನಾಶ ಆಗಿ ನಿಮಗೆ ಇಷ್ಟೊಂದು ಫ್ರೆಶ್ ಆಗಿ ತರಕಾರಿ, ಹಣ್ಣು ಸಿಗುತ್ತಾ? ಅದು ಈ ರೇಟು ಸಿಗುತ್ತಾ ಅನ್ನೋ ಬೆಂಗಳೂರು ಜನತೆನೂ ಅರ್ಥ ಮಾಡ್ಕೋಬೇಕು. ಯುವ ಶಕ್ತಿಗಳು ನಿರುದ್ಯೋಗ ಸೃಷ್ಟಿ ಇದನ್ನ ಅರ್ಥ ಮಾಡ್ಕೋಬೇಕು. ಮತ್ತು ಏನು ಉತ್ತರ ಕರ್ನಾಟಕದ ಜನತೆಗೆ ನಾವೇನು ಮನವಿ ಮಾಡ್ಕೋತಾ ಇದ್ದೀವಿ ಅಂತಂದರೆ, ಕೇವಲ ಬೆಂಗಳೂರಿಂದ 50, 75, 100 ಕಿಲೋಮೀಟರ್ ನೀವು ಎಲ್ಲ ಅಭಿವೃದ್ಧಿ ಅಂತಾರೆ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಅಭಿವೃದ್ಧಿ ಆಗೋದ್ರೆ ಯಾವಾಗ?
ಅಲ್ಲಿನ ಜನತೆ ಈಗಾಗಲೇ ಬೆಂಗಳೂರಿಗಾಗಲೇ ಗುಳೆ ಬರ್ತಾ ಇದ್ದಾರೆ. ಒಂದು ಸಾರಿ ಬೆಂಗಳೂರು ಬಂದಂಥ ಯುವಕರುಗಳು ಸೇರಿಕೊಂಡ್ರೆ ಮತ್ತೆ ಈ ವಾತಾವರಣ ಈ ಬೆಂಗಳೂರಿಗೆ ಅಡ್ಜಸ್ಟ್ ಆದ ಮತ್ತೆ ಹಳ್ಳಿಗಳಿಗೆ ಹೋಗ್ತಾ ಇಲ್ಲ. ಅಲ್ಲಿ ತಂದೆ ತಾಯಿಗಳು ದೂರ ಆಗ್ತಾ ಇದ್ದಾರೆ, ಕುಟುಂಬಗಳು ದೂರ ಆಗ್ತವೆ. ನಾಳೆ ಕುಟುಂಬದ ಪೋಷಣೆಗೆ ತಂದೆ ತಾಯಿ ಆರೋಗ್ಯ ತಪ್ಪು ಸಹ ಮಕ್ಕಳು ಹೋಗಲ್ಲಿ ನೋಡೋಕ್ಕಾಗ್ತದೆ. ಯಾಕಂದ್ರೆ ಹೋಗೋಕ್ಕೆ ಒಂದಿನ, ಬರೋಕ್ಕೆ ಒಂದಿನ, ಉದ್ಯೋಗ ಅಲ್ಲಿ, ಹಾಸ್ಪಿಟ್ಲು, ಈ ಥರ ಎಲ್ಲ ರಕ್ತ ಸಂಬಂಧಗಳು ದೂರ ಆಗ್ತವೆ. ಹಾಗಾಗಿ ಅಭಿವೃದ್ಧಿ ಕೇವಲ ಹಳೆ ಮೈಸೂರು ಭಾಗದ ಏನು ಬೆಂಗಳೂರು ಸುತ್ತಮುತ್ತನೇ ಬೇಡ, ಆ ಭಾಗದ ಜನರು ಅಭಿವೃದ್ಧಿ ಬಯಸುವಂಥವ್ರು ಅಲ್ಲಿನ ಜನತೆಯೂ ಸಹ ಕೂಗೆದ್ದೇಳಬೇಕು, ಆ ಜನತೆಯೂ ಸಹ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಆಗ ಆ ಭಾಗನ ಅಭಿವೃದ್ಧಿ ಆಗಬೇಕು. ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂದರೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದಲ್ಲೂ ಸಹ ಈ ಹೋರಾಟಕ್ಕೆ ಬೆಂಬಲನ ಕೊಡಬೇಕು ಅಂತ ಈ ಮಾಧ್ಯಮ ಮುಖಾಂತರ ಅವ್ರಿಗೂ ಸಹ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ನಾವು ಇವತ್ತು ನಾಳೆ ಮಂಗಳವಾರ ಇಟ್ಕೊಂಡಿರೋ ಕಾರ್ಯಕ್ರಮ ಕೆಲ ಒಂದಿನ ಕಾರ್ಯಕ್ರಮ ಅಲ್ಲ, ಈ ಭೂಸ್ವಾಧೀನ ರದ್ದು ಮಾಡಿಕೊಂಡೇ ವಾಪಸ್ ಬರಬೇಕು ಅನ್ನೋ ದೃಢವಾದ ನಿರ್ಧಾರ ತಗೊಂಡು ನಾವು ಒಂದು ಸಂಕಲ್ಪ ಹೊತ್ಕೊಂಡೇ ಹೋಗ್ತಾ ಇದ್ದೀವಿ. ಹಾಗಾಗಿ ಮಾಧ್ಯಮ ಮುಖಾಂತರ ರಾಜ್ಯ ಜನತೆಗೆ ಎಲ್ಲರೂ ಕೈ ಮುಗಿದು ಮನವಿ ಮಾಡಿಕೊಟ್ಟಿವಿ. ದಯವಿಟ್ಟು ಬಂದು ಎಲ್ಲರೂ ನಮಗೆ ಬೆಂಬಲ ಕೊಡಿ. ನಮಸ್ಕಾರ. ಇಲ್ಲ, ಅಲ್ಲೇ ಫ್ರೀಡಂ ಪಾರ್ಕಲ್ಲೇ ಮುಂದುವರಿಸ್ತೀವಿ. ಇಲ್ಲ, ಬೈರಮಂಗಲದಲ್ಲಿ ನಾವು ಅಂತ್ಯ ಮಾಡ್ಕೊಂಡೇ ಬರಬೇಕು ಅಂತ ಹೋಗ್ತಾರಿಂದ ಬೈರಮಂಗಲದಲ್ಲಿ ಇರಲ್ಲ. 25 ತಾರೀಕಿನ ಫ್ರೀಡಂ ಪಾರ್ಕಲ್ಲೇ ಕಂಟಿನ್ಯೂ ಮಾಡ್ತೀವಿ.